ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆ ಉಂಟಾಗಲಿ. ಒಂದು ಚಿಕ್ಕ ಆಲೋಚನೆ ಈ ಸಂಜೆ ಸಮಯದಲ್ಲಿ ನಿಮ್ಮನ್ನ ಬಲಪಡಿಸಲಿಕ್ಕೆ ದೇವರಾತ್ಮನು ಮಾತನಾಡ್ತಾ ಇದ್ದೇನೆ ಎಂಬುದಾಗಿ, ಪ್ರವಾದನಾತ್ಮಕವಾಗಿ ನಿಮ್ಮೊಟ್ಟಿಗೆ ದೇವರಾತ್ಮನು ಮಾತನಾಡ್ತಾ ಇದ್ದೇನೆ ಎಂಬುದಾಗಿ ನಾನು ನಂಬುತ್ತೇನೆ. ಒಂದು ವಚನ ನೋಡೋದಾದ್ರೆ, ಒಂದು ಸಮಯನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನೀವು ಗಮನಿಸೋದಾದ್ರೆ, ಮಂಜೂಷದ ಪೆಟ್ಟಿಗೆಯ ಬಳಿಯಲ್ಲಿ ಮಲಗಿರುವಂತ ಆ ಸಮ್ಮುಖದಲ್ಲಿ ಬೆಳಗಿರುವಂತ ಸಮುವೇಲನ ಒಂದು ಶಬ್ದವನ್ನ ಕೇಳ್ತಾ ಇದ್ದಾನೆ. ಸಮುವೇಲನ್ ಎನ್ನುವಂತ ಒಂದು ಹೆಸರಿನ ಶಬ್ದ. ಆದ್ರೆ ಆ ಶಬ್ದ ಅವನಿಗೆ ಕನ್ಫ್ಯೂಷನ್ ಆಗಿ ಅವನಿಗೆ ಆ ಸಮಯದಲ್ಲಿ ನಡೆಸ್ತಿರುವಂತ ನಿಯೋಗದಿಂದ ನಡೆಸಲ್ಪಡ್ತಿರುವಂತ ಏಲಿ ಪುರೋಹಿತನ ಬಳಿಯಲ್ಲಿ ಹೋಗೋದನ್ನ ನಾವು ಕಾಣಬಹುದು. ಒಂದು ಬಾರಿ ಕರೆಯುವಾಗ ಅವನು ಏಲಿ ಪುರೋಹಿತನ ಬಳಿಗೆ ಹೋಗ್ತಾನೆ, 2 ಬಾರಿ ಕರೆಯುವಾಗ ಅವನು ಏಲಿ ಪುರೋಹಿತನ ಬಳಿಗೆ ಹೋಗ್ತಾನೆ. ಆದ್ರೆ ಈ 2ನೇ ಬಾರಿ ಹೋಗುವಾಗ ಒಂದು ವಿಚಾರ ಗೊತ್ತಾಗ್ತದೆ ಏಲಿ ಪುರೋಹಿತನಿಗೆ. ಹಾಗಾದ್ರೆ ಇವನನ್ನು ಕರಿತಿರುವುದು, ಈ ಹುಡುಗನ ಕರಿತಿರುವಂತದ್ದು ದೇವರೇ, ಯೆಹೋವನೇ ಎಂಬುದಾಗಿ ಏಲಿ ಪುರೋಹಿತನಿಗೆ ಗೊತ್ತಾದಾಗ ವಚನ ಈ ರೀತಿಯಾಗಿ ಬರೆಯಲ್ಪಟ್ಟದೆ. 3ನೇ ಅಧ್ಯಾಯ 8ನೇ ವಚನ ನೋಡೋದಾದ್ರೆ, ಅವನು ತಟ್ಟನೆ ಎಲಿ ಹತ್ತಿರ ಹೋಗಿ, ಇಗೋ ಬಂದಿದ್ದೇನೆ, ನನ್ನನ್ನು ಕರೆದಿಯಲ್ಲ ಅನ್ನಲು. ಹುಡುಗನನ್ನು ಕರೆದವನು ಯೆಹೋವನೆಂದು ಏಲಿಯು ತಿಳಿದು ಅವನಿಗೆ, ಹೋಗಿ ಮಲಗಿಕೋ. ತಿರುಗಿ ಶಬ್ದವಾದರೆ, ಯೆಹೋವನೇ ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂದು ಹೇಳು ಅಂದನು. ಸಮುವೇಲನು ತಿರುಗಿ ಹೋಗಿ ತನ್ನ ಸ್ಥಳದಲ್ಲಿ ಮಲಗಿಕೊಳ್ಳಲು ಯೆಹೋವನು ಪ್ರತ್ಯಕ್ಷನಾಗಿ, ಮುಂಚಿನಂತೆ ಸಮುವೇಲನೇ ಸಮುವೇಲನೇ ಅಂದನು. ಸಮುವೇಲನು, ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂದನು. ನಮ್ಮ ಜೀವಿತದಲ್ಲಿ ಎಷ್ಟೇ ಬಾರಿ ನಾವು ದೇವರ ಶಬ್ದವನ್ನ ಕೇಳುವಾಗಲೂ, ಕೆಲವೊಂದು ಸಮಯದಲ್ಲಿ ದೇವರ ಶಬ್ದವನ್ನ ಕೇಳಲಿಕ್ಕೆ ಆರಂಭದ ಹಂತದಲ್ಲಿ ನಮ್ಮನ್ನ ನಡೆಸಲಿಕ್ಕೆ ಯಾವುದಾದ್ರೂ ಒಂದು ಲೀಡರ್ಶಿಪ್ ಅಥವಾ ಒಂದು ಮೆಂಟರ್ ಆಗಿರ್ಬೋದು, ತಂದೆ ಆಗಿರ್ಬೋದು, ನಮ್ಮನ್ನ ಸರಿಯಾದ ಗೈಡೆನ್ಸ್ ಅಲ್ಲಿ ನಡೆಸುವಂತ ಒಂದು ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಉಂಟಾಗಬೇಕು. ಸಮುವೇಲನಿಗೆ ಅದುವರೆಗೂ ಯಾವ ಶಬ್ದವನ್ನು ಕೇಳಿಲ್ಲ. ಆದ್ರೆ ಆ ಶಬ್ದ ಏಲಿನಿಗೆ ಪರಿಚಯವಾದದ್ದರಿಂದಲೇ ಇವನ ಜೊತೆ ಮಾತನಾಡಲಿಕ್ಕೆ ಬಯಸ್ತಿರುವಂತದ್ದು ನರಮನುಷ್ಯನಲ್ಲ ಎಂಬುದಾಗಿ ಗೊತ್ತಾಗಿ, ಅಥವಾ ಬೇರೆ ಯಾರೋ ಕರೆದಿದ್ದಾರೆ ಎಚ್ಚರವಾಗಿದ್ದು ಕಾದಿರು ಎಂಬುದಾಗಿ ಹೇಳ್ತಾ ಇಲ್ಲ. ಇನ್ನೊಂದು ಬಾರಿ ಶಬ್ದವಾಗೋದಾದ್ರೆ, ನಿನ್ನ ಶಬ್ದಕ್ಕೆ ವಿಧೇಯನಾಗಿ, ಈಗೋ ಕಾದಿದ್ದಾನೆ, ನಿನ್ನ ದಾಸನು ರೆಡಿ ಇದ್ದಾನೆ, ಸಿದ್ಧನಾಗಿದ್ದಾನೆ ಅನ್ನುವಂತ ಪದವನ್ನ ನೀನು ಹೇಳು ಎಂಬುದಾಗಿ ಏಲಿ ಪುರೋಹಿತನು ಹೇಳಿಕೊಟ್ಟದ್ದನ್ನ ಸಮುವೇಲು ಪಾಲಿಸಿದಾಗ, ಅದುವರೆಗೂ ಕೇಳದೇ ಇರುವಂತ ಶಬ್ದವನ್ನ ಕೇಳಿ ವಿಧೇಯನಾದಂತ ಸಮುವೇಲನ ಜೀವಿತದಲ್ಲಿ ಒಂದು ಸೇವೆಯ ಪದ್ಧತಿ, ದೇವರಾತ್ಮನು ನಡೆಸುವಂತ ಪದ್ಧತಿ ಪ್ರಾರಂಭವಾದಂತ ರೀತಿಯಲ್ಲಿ ಇವತ್ತು ನಿಮ್ಮ ಜೀವಿತದಲ್ಲಿ ದೇವರ ಶಬ್ದವನ್ನ ಕೇಳದೇ ಇರುವಂತ ಅನುಭವ ನಿಮಗೆ ಏನಾದ್ರೂ ಇರೋದಾದ್ರೆ, ಒಂದು ವೇಳೆ ಸೇವಕರ ಮುಖಾಂತರವೋ, ವಿಶ್ವಾಸಿ ಮುಖಾಂತರವೋ, ದೇವರ ವಾಕ್ಯದ ಮುಖಾಂತರವೋ, ಪ್ರಾರ್ಥನೆ ಮುಖಾಂತರವೋ, ಅಥವಾ ಏಲಿ ಪುರೋಹಿತನ ರೀತಿಯಲ್ಲಿ ನಿಮ್ಮನ್ನ ನಿಯೋಗದಲ್ಲಿ ನಡೆಸ್ತಿರುವಂತ ಯಾವ ದೇವದಾಸನ ಮುಖಾಂತರವೋ ದೇವರಾತ್ಮನು ಗೈಡ್ ಮಾಡುವಾಗ ಅದಕ್ಕೆ ವಿಧೇಯನಾಗೋದಾದ್ರೆ, ಸಮುವೇಲನನ್ನ ದೇವರು ವಿಧೇಯಪಟ್ಟಂತ ಸಮುವೇಲನನ್ನು ಉಪಯೋಗಿಸಿದಂತ ರೀತಿಯಲ್ಲೇ ನಿನ್ನನ್ನು ಕೂಡ ಈ ಸೀಸನ್ ಅಲ್ಲಿ ಉಪಯೋಗಿಸಲಿಕ್ಕೆ ದೇವರಾತ್ಮನು ಶಕ್ತನಾಗಿದ್ದಾನೆ. ಒಂದು ಡಿವೈನ್ ಸಪ್ಲೈ, ಅದೊಂದು ಶಬ್ದವಾಗಿ ನಿನ್ನ ಲೈಫ್ ಅಲ್ಲಿ ಆಕ್ಟಿವೇಟ್ ಆಗಲಿ. ಮೈ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.